ನಮಸ್ಕಾರ. ಸುದ್ದಿ ಮೃಗದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಜಗಳಬಂದಿ ಜುಗಲ್ಬಂದಿ ಅಂತ ಈ ಹಿಂದೆ ಒಂದು ಸುದ್ದಿಯನ್ನ ಮಾಡಿದ್ವಿ. ಇಬ್ಬರು ಘಟಾನುಘಟಿ ನಾಯಕರುಗಳು ಒಂದಷ್ಟು ಆರೋಪ ಪ್ರತ್ಯಾರೋಪ ಹೇಳಿಕೆ ಪ್ರತಿ ಹೇಳಿಕೆಗಳು ಬಂದಿತ್ತು. ಆ ಹಿನ್ನೆಲೆಯೊಳಗೆ ಭಾರತೀಯ ಜನತಾ ಪಕ್ಷದ ರಾಜ್ಯ ರೈತ ಮೋರ್ಚಾದ ಉಪಾಧ್ಯಕ್ಷರಾಗಿರ್ತಕ್ಕಂತಹ ಎಂ ರುದ್ರೇಶ್ ಅವರು ನನ್ನ ಜೊತೆಲಿದ್ದಾರೆ. ಅವ್ರು ಏನ್ ಹೇಳ್ತಾರೆ ಅನ್ನುವಂಥದ್ದು ವಿಶೇಷವಾಗಿರ್ತಕ್ಕಂತಹ ಒಂದು ಸಂದರ್ಶನ. ರುದ್ರೇಶ್ ಅವರಿಗೆ ತುಂಬ ಹೃದಯದ ಸ್ವಾಗತ. ನಮಸ್ಕಾರ ಸರ್. ಸರ್, ನನ್ನ ಪ್ರಶ್ನೆಗಳು ಶುರು ಮಾಡುವುದಕ್ಕೆ ಮುಂಚೆ ಒಂದು ನೇರವಾದ ಪ್ರಶ್ನೆ ಅಂತ ಹೇಳಿದ್ರೆ, ನೀವು ಚಿಲ್ಲರೆ ರಾಜಕಾರಣಿಯ ಬಂದ ರಾಜಕಾರಣಿಯ? ಯಾಕೆಂದ್ರೆ ನಿಮ್ಗೆ ಗೊತ್ತಾಗ್ತಾ ಇದೆ, ನೀವು ಹೇಳಿಕೆ ಕೊಟ್ಟ ಮೇಲೆ ಈ ಕ್ಷೇತ್ರ ಶಾಖೆ ಎಸ್ ಟಿ ಸೋಮಶೇಖರ್ ಅವರು ಚಿಲ್ಲರೆಗಳಿಗೆ ನಾನು ಉತ್ತರಿಸುವುದಿಲ್ಲ ಅಂತ ಹೇಳಿದ್ರು. ಅದು ನಿಮ್ಮನ್ನು ಉದ್ದೇಶಿಸಿ ಹೇಳಿರೋದ್ರಿಂದ ಎಂ ರುದ್ರೇಶ್ ಚಿಲ್ಲರೆ ರಾಜಕಾರಣಿನ ಬಂದ ರಾಜಕಾರಣಿನ? ಅವ್ರ ಹೇಳಿಕೆಗೆ ಏನು ಹೇಳ್ತೀರಿ ಸರ್? ಇದು ಚಿಲ್ಲರೆ ರಾಜಕಾರಣಿ ಚಿಲ್ಲರೆ ಅಂತ ಹೇಳಿ ನಾನು ಒಬ್ಬನಿಗೆ ಹೇಳಿಲ್ಲ ಸರ್. ಇದು ಕಳೆದ ನಾವು ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ಮಾಡಿದ್ವಿ. ನಮ್ಮ ಸಂಘದ ಒಂದು ಸೂಚನೆಯಂತೆ ಎಲ್ಲ ಕ್ಷೇತ್ರದಲ್ಲೂ ಹಿಂದೂ ಸಮಾಜೋತ್ಸವ ಮಾಡಬೇಕು ಅಂತ ಅವತ್ತು ನಿರ್ಣಯ ಆಯಿತು. ಅದರಂತೆ ನಾವು ಮಾಡ್ತಾ ಇದ್ವಿ. ಅವರ ಒಂದು ಕಾರ್ಯಕರ್ತರೋ ಇಲ್ಲ ಇನ್ನೊಬ್ಬರು ಯಾರ ಮುಂದೆ ನಾವು ಮಾತಾಡ್ತಾರೆ, ಯಾರೋ 4 ಜನ ಚಿಲ್ಲರೆಗಳು ಹಿಂದೂ ಸಮಾಜೋತ್ಸವ ಮಾಡಿಬಿಟ್ರೆ ಅದೇನೋ ಹಿಂದೂ ಸಮಾಜೋತ್ಸವ ಅಲ್ಲ. RSS ಕೆಲವು RSS ಚಿಲ್ಲರೆಗಳು, ಕೆಲವರು RSS BJP ಚಿಲ್ಲರೆಗಳು ಅಂತ ತಮಗೂ ಗೊತ್ತು ನಮಗೂ ಗೊತ್ತು. ಈಗಾಗಲೇ ಆಗಿರೋದು ಆ ಚಿಲ್ಲರೆಗಳಿಂದನೇ ಇವತ್ತು ಅದೇ ಚಿಲ್ಲರೆಗಳೇ ನಿಮ್ಮನ್ನು MLA ಮಾಡಿದ್ದು, ಅದೇ ಚಿಲ್ಲರೆಗಳೇ ನಿಮ್ಮನ್ನು ಮಂತ್ರಿ ಮಾಡಿದ್ದು, ಅದೇ ಚಿಲ್ಲರೆಗಳೇ ಮೈಸೂರು ಉಸ್ತುವಾರಿ ಸಚಿವನ್ ಮಾಡಿದ್ದು. ಅದನ್ನ ಯಾಕೆ ನೀವು ತಿಳ್ಕೊಳಲ್ಲ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಅವರ ಮಾತು ಸರಿಯಲ್ಲ, ನೀವು ಬಂದ ರಾಜಕಾರಣಿ ಅಂತ ಹೇಳಿ ಕೊಟ್ಟಿದ್ದೀರಿ ಸರ್. ನಾನು ಹಂಗಲ್ಲ, ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ. ನಾನು ಕೆಂಗೇರಿ ಹೋಬಳಿಲಿ ಹುಟ್ಟಿ, ಕೆಂಗೇರಿ ಹೋಬಳಿಲಿ ಬೆಳೆದು, ಕೆಂಗೇರಿ ನೀರು ಕುಡ್ದು ಬೆಳೆದಿರ್ತಕ್ಕಂಥ ಒಬ್ಬ ಸಾಮಾನ್ಯ ಮನುಷ್ಯ, ರೈತ ಕುಟುಂಬದಲ್ಲಿ ಹುಟ್ಟಿದಂಥ ರೈತಾಪಿ ವರ್ಗದ ಮನುಷ್ಯ ನಾನು. ಆ ಹುಡುಗ ಬಂದನೋ ಚಿಲ್ಲರೆನೋ ಇನ್ನೂ ಒಂದು ಮಾತಾಡೋರು ಚಮಚಗಳು ಅಂತವ್ರೆ. ನಾನು ನಿಜವಾಗ್ಲೂ ನಮ್ಮ BJP ಚಮಚನೇ, BJP ತಟ್ಟೆನೇ, BJP ಅನ್ನನೇ, BJP ಲೋಟನೇ. ನಾನು ಎಲ್ಲಾದ್ರಲ್ಲೂ ನಾವು BJPಲಿ ನಾವು ಚಿಲ್ಲರೆ ಆದರೂ ಆಗ್ಬೋದು, ಚಮಚ ಆದರೂ ಆಗ್ಬೋದು, ಬಕೆಟ್ ಆದರೂ ಆಗ್ಬೋದು, ಅಂಡೆ ಆದರೂ ಆಗ್ಬೋದು. ನಾವು BJP ಏನು ನಾವು ಕಟ್ಟಬೇಕು, BJP ಏನು ನಾವು BJPಲಿ ಕೆಲಸ ಮಾಡಬೇಕು, ನಮ್ಮ BJPಲಿ ನಮ್ಮ ನರೇಂದ್ರ ಮೋದಿ ಅವರ ಒಂದು ಕನಸೇನಿದೆ ದೇಶದ ಭವಿಷ್ಯದ ಬಗ್ಗೆ, ಆ ಭವಿಷ್ಯನ ನಾವು ಕಾಪಾಡಬೇಕು. ನಾವೆಲ್ಲ ಒಂದು ದೃಷ್ಟಿಲಿ ಹೋಗ್ತೀವಿ ಸರ್. ನೈಸ್ ವಿಚಾರದಲ್ಲೇ ಇತ್ತೀಚೆಗೆ ನಿಮ್ಮಿಬ್ಬರೊಳಗೆ ಬಂದಂಥದ್ದು ಒಂದಷ್ಟು ಹೇಳಿಕೆ ಪ್ರತಿ ಹೇಳಿಕೆಗಳು. 10 ಕೋಟಿ ರೂಪಾಯಿ ದಿವಸಕ್ಕೆ ಕಲೆಕ್ಷನ್ ಆಗತ್ತೆ ಅಂತ ಹೇಳಿದಕ್ಕೆ ನೀವು ಹೇಳುವಂಥದ್ದು ಸರಿಯಲ್ಲ, ದೇಗುಲಗಳಿಗೆ ಈ ಮಾತು ಹೇಳಬಾರ್ದು, 10 ಕೋಟಿ ಅಲ್ಲ ಅಂತ ಹೇಳಿದಾಗ ಅವ್ರೊಂದು ಮಾತು ಹೇಳಿದ್ದಾರೆ. ನೈಸ್ ಚೇಲ ಅನ್ನುವಂಥ ಶಬ್ದವನ್ನು ಬಳಸಿದ್ದಾರೆ. ರುದ್ರೇಶ್ ನೈಸ್ ಚೇಲನ 10 ಕೋಟಿ ಅವ್ರು ಹೇಳಿದ್ದೀನಿ ಅಂತ ಹೇಳಿದ್ರೆ ಅದನ್ನ ತನಿಖೆ ಆಗಲಿ, ಅಶೋಕ್ ಕೇಣಿ ಹೇಳಬೇಕು ಅಂತ ಹೇಳಿ ನೀವೇ ಅದಕ್ಕೆ ಪ್ರತಿಕ್ರಿಯೆ ಕೊಡ್ತೀರಿ? ನೀವೊಬ್ಬ ಅಲ್ಲಿಗೆ ಏಜೆಂಟ್ ಅಂತ ಹೇಳಿ ಅಂತ ಅವರ ಆರೋಪ. ಸರ್, ಅವರು ಈ ನೈಸ್ ಬಗ್ಗೆನೇ ಗೊತ್ತಿಲ್ಲ. ನೈಸ್ ಪ್ರಾಜೆಕ್ಟ್ ಆದಾಗ ಅವ್ರು ಎಲ್ಲಿದ್ರು ಯಾರು ಅಂತಲೇ ಗೊತ್ತಿಲ್ಲ. 2013ರವರೆಗೂ ಎಸ್ ಟಿ ಸೋಮಶೇಖರ್ ಯಾರು, ಈ ಕ್ಷೇತ್ರದಲ್ಲಿ ಏನಾಗೋರು ಅನ್ನೋದು ನಮಗೆ ಗೊತ್ತಿರಲಿಲ್ಲ, ಸಾಮಾನ್ಯ ಜನಕ್ಕೂ ಗೊತ್ತಿರಲಿಲ್ಲ. ನೈಸ್ ವಿಚಾರವಾಗಿ ಅವ್ರಿಗೇನು ಗೊತ್ತು? ನಿನ್ನೆ ಒಂದು ಅದೇ ದೇಗುಲದಲ್ಲೇ ಮಾತಾಡೋರೆ, ವಿಧಾನಸಭೆಯಲ್ಲಿ ಮಾತಾಡೋರೆ, ಇಲ್ಲಿ ನೈಸ್ಗೆ 6 ಲಕ್ಷ ಕೊಟ್ಟವ್ರೆ ಅಂತ. ಇದೊಂದು ಚಾಲೆಂಜ್ ಆಗಿ ನೀವು ತೊಗೊಬೇಕು, ನಾನು ತೊಗೊಬೇಕು. ಇಡೀ ನೈಸ್ ಪ್ರಾಜೆಕ್ಟಲ್ಲಿ 6 ಲಕ್ಷ ಎಲ್ಲೂ ಫಿಕ್ಸ್ ಮಾಡಿಲ್ಲ. ಅದು ಸುಳ್ಳಲ್ವಾ? ಅದು 6 ಲಕ್ಷ ಎಲ್ಲಿ ಫಿಕ್ಸ್ ಮಾಡವ್ರೆ? ಅದನ್ನ ಜನತೆ ಮುಂದೆ ಇಡಕ್ಕೆ ಹೇಳ್ರಿ. ಇಲ್ಲಿ ಗಲಾಟೆ ಮಾಡಿ ಈ ಪ್ರಾಜೆಕ್ಟು ಅಂತಂದರೆ 2002ರಲ್ಲಿ BDA ಬನಶಂಕರಿ 6ನೇ ಹಂತಕ್ಕೆ ಹೋಯ್ತು. ನಮ್ಮದು ಜಮೀನು ಹೋಯ್ತು, ನಮ್ಮ ಸುತ್ತಮುತ್ತ ಜಮೀನು ಹೋಯ್ತು. ಅಲ್ಲಿ 6 ಲಕ್ಷ ಒಂದು ನಿವೇಶನ ಆಯಿತು. ಆ ಒಂದು ಇಟ್ಕೊಂಡು 1 ವರ್ಷ 2003ರಲ್ಲಿ DC ಅಶ್ವಥ್ ಅವರ ಒಂದು ಸಭೆ ಒಳಗೆ ಗಲಾಟೆ ಮಾಡಿ 7 ಲಕ್ಷ ಮಾಡಿಸಿರೋದು, 6 ಲಕ್ಷ ಅಲ್ಲ. ನೋಡು, ಅದು ಸರಿಯಾಗಿ ಸರಿ ಇಲ್ಲ, ಮಾಹಿತಿ ಎಲ್ಲ ಅವ್ರಿಗೆ ಗೊತ್ತಿದ್ರಲ್ವಾ? ಮಾಹಿತಿ ಎಲ್ಲ ಗೊತ್ತೇ ಇಲ್ಲ ಅವ್ರಿಗೆ. ಗೊತ್ತಿದ್ರೆ 6 ಲಕ್ಷ ಎಲ್ಲ ಹೇಳೋರು. ನಮ್ಮ ರೈತರುಗಳಿಗೆ ತಗೊಂಡಿರೋದು ಕೇಳ್ರಿ. ವರಾಸಂದ್ರ ಸರ್ವೆ ನಂಬರ್ 5 ಲಕ್ಷ ಇತ್ತು, ಗೊಲ್ಲಹಳ್ಳಿ ಸರ್ವೆ ನಂಬರ್ 5 ಲಕ್ಷ ಇತ್ತು, BM ಕವಲ್ ಸರ್ವೆ ನಂಬರ್ 5 ಲಕ್ಷ ಇತ್ತು. 6.25 ಲಕ್ಷ ಮಾಡಿಸಿದ್ವಿ. 7 ಲಕ್ಷ ಸೋಮಪುರ ಸರ್ವೆ ನಂಬರು, ಯಮಗೆಪುರ ಸರ್ವೆ ನಂಬರು 7 ಲಕ್ಷ ಮಾಡಿದ್ವಿ. ಅದೇ ರೀತಿ ಮಾಡಬೇಕು, ಒಂದೇ ತೆವರಿ ಒಂದೇ ಬದ ಅಂತ ಹೇಳಿ ನಾವು ಗಲಾಟೆ ಮಾಡಿದಾಗ 6.25 ಲಕ್ಷಕ್ಕೆ ಬಂದು ನಿಂತ್ಕೊಂತು. 6 ಲಕ್ಷ ಅಲ್ಲ ಸ್ವಾಮಿ, ಫಸ್ಟ್ ಸುಳ್ಳು ಹೇಳೋದು ಬಿಡ್ರಿ ಅಂತ ನಾನು ಹೇಳ್ತಾ ಇರೋದು. ಆ ಜಾಗದಲ್ಲಿ
ವಿಧಾನಸಭೆಯಲ್ಲಿ ಮಾತಾಡಬೇಕಾದ್ರೆ ಒಂದು ಕರೆಕ್ಟ್ ಒಂದು ಮಾಹಿತಿ ಕೊಡಬೇಕು. ಅಲ್ಲೇ ನೀವು ಮಾಹಿತಿ ಕೊಡ್ತಾ ಇಲ್ಲ ಅಂದರೆ ನಮ್ಮ ಕ್ಷೇತ್ರದಲ್ಲಿ ಜನರುಗಳಿಗೆ ಯಾವ ಥರ ಟೋಪಿ ಆಗ್ತಾ ಇರ್ಬೋದು ಅನ್ನೋದು ಈ ಜನರಿಗೆ ನಮ್ಮ ಕ್ಷೇತ್ರದ ಜನರಿಗೆ ನಾನು ಕೇಳಕ್ಕೆ ಇಷ್ಟಪಡ್ತೀನಿ. ಸರಿ, ಆ ಟೋಪಿ ಆಗ್ತದೆ. ನಿಮ್ಮ ನೈಸ್ ಏಜೆಂಟ್ ಅನ್ನುವಂಥ ಶಬ್ದ ಬಳಕೆಗೆ ಏನು ಹೇಳ್ತೀವಿ ಸರ್? ಏಜೆಂಟ್ ಅಲ್ಲ ಸರ್, ನಾನೊಬ್ಬ ರೈತ. ಆ ಪ್ರಾಜೆಕ್ಟ್ ಹೋಗಿ ಕಳ್ಕೊಂಡಿರೋ ಒಬ್ಬ ರೈತ. ನಮ್ಮ ಊರು, ನಮ್ಮ ರೈತರು, ನಮ್ಮ ಗ್ರಾಮ, ನಮ್ಮ ಜನರಿಗೆ ಅನುಕೂಲ ಆಗಬೇಕು ಅಂತಂದರೆ ಒಬ್ಬ ಮಧ್ಯ ಇರಲೇಬೇಕು. ರೈತರಿಗೂ ಒಬ್ಬ ಕಂಪ್ನಿ ಇವ್ರಿಗೆ, ಅದು ಇವ್ರಿಗೂ ಗೊತ್ತು. ಇವ್ರು ಹೋಗೋದು ಕಮಿಷನ್ ಬೇಸಿಕಲ್ಲಿ ಮಧ್ಯ ಹೋಗ್ತಾರೆ, ಚೇಲಾಗಳಾಗ್ತಾರೆ. ನಾವು ಹಂಗೆ ಚೇಲ ಆಗಿಲ್ಲ. ಇಲ್ಲೇನು ಕಳ್ಕೊಂಡವ್ರೆ ಅವ್ರಿಗೆ ನ್ಯಾಯಯುತವಾಗಿ ನಮ್ಮ ಅಂದರೆ ಸಂಬಂಧಿಕರು, ನಮ್ಮ ಸ್ನೇಹಿತರು, ನಮ್ಮ ರೈತರುಗಳು ಏನೇನು ಕಳ್ಕೊಂಡವ್ರೆ ಅವ್ರಿಗೆ ಕೊಡಿಸೋದ್ರಲ್ಲಿ ನಾನು ಅವರ ಮನವಿ ಮಾಡಿ ಕೊಡಿಸಿದ್ದೀನಿ, ತಗೊಂಡಿದ್ದೀವಿ, ಒಳ್ಳೇದಾಗಿದೆ. ಇದು ಆಗಬೇಕಾಗಿರೋದು ಯಾರಿಂದ ಆಗಬೇಕು ಅನ್ನೋದು ಅವ್ರಿಗೆ ಗೊತ್ತಿಲ್ಲ, ಅದನ್ನು ಸ್ಪಷ್ಟಪಡಿಸಿಸ್ರಿ. ಸರ್, ಈಗ ಅವರು ಅನೇಕ ಮಾತುಗಳು ಹೇಳ್ತಾ ಬಂದಂಥದ್ದು ವಿಚಾರ ಸಾಕಷ್ಟು ಪ್ರಮಾಣದಲ್ಲಿ ಇದು ವೈರಲ್ ಆಗ್ತಾ ಇದೆ. BJPಗೆ 2 ದಿವಸದೊಳಗಾಗಿ ನಾನು ವಾಪಸ್ ಬರ್ತೀನಿ, ಮತ್ತೆ ಟಿಕೆಟ್ ತೆಗೆದುಕೊಳ್ಳಬಲ್ಲೆ, ತಾಕತ್ತಿದ್ರೆ ಚುನಾವಣೆ ಬಂದು ನಿಂತ್ಕೋ ರುದ್ರೇಶ್ ಅನ್ನೋದ್ರ ಜೊತೆಗೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗೋದಕ್ಕೆ ನಾವು ಬೆಂಬಲಿಸಿದ್ದಕ್ಕಾದರೂ ರುದ್ರೇಶಿಗೆ ಗೂಟದ ಕಾರ್ ಬರೋದಕ್ಕೆ STS ಕಾರಣ. ಇದಕ್ಕೇನು ಹೇಳ್ತೀರಿ? ಇದು ಚಾಲೆಂಜ್ ಆಗಿ ತಗೊಬೇಕು. ನಾವು ತಗೊತೀವಿ, ನೀವು ತಗೊತೀರಾ. ನೀವು ಇದನ್ನು ಕೇಳಬೇಕು. ಮಾಧ್ಯಮದ ಮುಖಾಂತರ ನಮ್ಮ ಕ್ಷೇತ್ರದ ಜನರಿಗೆ ಇದು ಗೊತ್ತಾಗಬೇಕು. 10 ದಿನ ಗಡುವು ತಗೊಳ್ಳಿ, ನೀವೇ ಕೊಡಿ. ನಾನೇ ಹೇಳ್ತೀನಿ. 2 ದಿನ ಅಲ್ಲ, 2 ದಿನದಲ್ಲಿ ವಾಪಸ್ ಬರೋದಲ್ಲ, 10 ದಿನ ಟೈಮ್ ತಗೊಳ್ಳಿ. 10 ದಿನ ಆದ ನಂತರ 11ನೇ ದಿನಕ್ಕೆ ರಾಜೀನಾಮೆ ಕೊಡಲಿ. ಸ್ಟ್ರೈಟ್ ಎಲೆಕ್ಷನ್ ಬರಲಿ, ಚುನಾವಣೆ ಬರಲಿ, ತಾಕತ್ತಿದ್ರೆ. ಅದೇ ಹೇಳ್ತಾವ್ರಲ್ಲ ಅವರು. ಏನು ತಿನ್ನೋ ಬಾಯಿ ಹೇಳ್ತಾ ಇರೋದು? ಅನ್ನ ತಿನ್ನೋ ಬಾಯಲ್ಲಿ ಹೇಳಿದಿರಲ್ಲ, ನೀವೇ ಹೇಳಿದ್ದೀರ. ಅದು ನನ್ನ ಬಾಯಲ್ಲಿ ಬರೋದು ಬೇಡ, ನಮ್ಮ ಕ್ಷೇತ್ರದ ಜನ ಅಸಹ್ಯ ಪಡೋದು ಬೇಡ. ಆ ಬಾಯಲ್ಲಿ ಹೇಳಿ, ತಾಕತ್ತಿದ್ರೆ 11ನೇ ದಿನಕ್ಕೆ BJPಲಿ ಇರಲಿ. BJPಲಿ ಇಲ್ಲ ಅಂದರೆ ರಾಜೀನಾಮೆ ಕೊಟ್ಬಿಟ್ಟು ಚುನಾವಣೆಗೆ ಬರಲಿ. ನಾನು ಅಭ್ಯರ್ಥಿ ಆಗ್ತೀನಿ ಅನ್ನೋದಲ್ಲ, ನಮ್ಮ NDA ಅಭ್ಯರ್ಥಿ ಆಗ್ತೀವಿ. ನಾನು ಯಾವತ್ತೂ ಕೂಡ ನಾನು ಚುನಾವಣೆಗೆ ನಾನು B ಫಾರಮ್ ತತ್ತೀನಿ, ನಾನು ಚುನಾವಣೆಗೆ ನಿಲ್ತೀನಿ ಅಂತ ಯಾವತ್ತೂ ಹೇಳಿಲ್ಲ. ಹೈಕಮಾಂಡ್ ಐತೆ, ನನಗೆ ಕೊಡ್ತಾರೋ, JDS ಅವ್ರಿಗೆ ಕೊಡ್ತಾರೋ, ಇಲ್ಲ ಇನ್ನೊಬ್ರಿಗೆ ಕೊಡ್ತಾರೋ, ಅದು ನನಗೆ ಗೊತ್ತಿಲ್ಲ. ಮೇಲ್ಗಡೆ BJP NDA ಐತೆ. NDAಯಲ್ಲಿ ಯಾರೇ ಅಭ್ಯರ್ಥಿ ಮಾಡಿದ್ರು ನಾವು ಗೆಲ್ಲಿಸ್ಕೊಂಬತ್ತೀವಿ. ನೀನು ಉಳಿಸ್ಕೊಳಂಗಿದ್ರೆ 11ನೇ ದಿನಕ್ಕೆ ರಾಜೀನಾಮೆ ಕೊಡ್ರಿ. 2 ದಿನ ಬೇಡ, 10 ದಿನ ಟೈಮ್ ಕೊಡ್ತೀವಿ. 11ನೇ ದಿನಕ್ಕೆ ರಾಜೀನಾಮೆ ಕೊಟ್ಬಿಟ್ಟು ಚುನಾವಣೆಗೆ ನಿಲ್ರಿ. ಅದು 2028ಕ್ಕೆ ಹೇಳ್ತಾ ಇರೋದು. ಯಾವುದು? ಈಗ ಬನ್ನಿ ಸ್ವಾಮಿ. 2028ಕ್ಕೆ 2 ದಿವಸದೊಳಗೆ ವಾಪಸ್ ತೆಗೆದುಕೊಂಡ್ಬಂದು BJP ಕ್ಯಾಂಡಿಡೇಟ್ ಆಗಬಲ್ಲೆ, ಆಗ್ತೀನಿ. ಮಾತಿನ ಪ್ರಕಾರ ಬರಲಿ ಸರ್ ಅವರು. ನನ್ನ ತಾಕತ್ತಲ್ಲಿ 2 ದಿನಕ್ಕೆ ಬರ್ತೀನಿ ಅಂದ್ರಲ್ಲ, ಅದಕ್ಕೆ ನಾನು ಚಾಲೆಂಜ್ ಮಾಡ್ತಾ ಇರೋದು. ಆ ಚಾಲೆಂಜ್ ಒಪ್ಪಿ ಬನ್ನಿ ಸ್ವಾಮಿ. ಆಯ್ತು, ಈಗ ನಿಮ್ಮ ಗೂಟದ ಕಾರ್ ಬಂದಿದ್ದೆ ಹೇಗೆ? ನಾಚಿಕೆ ಆಗ್ತದೆ ನನಗೆ ಆ ಮಾತು ಕೇಳೋಕ್ಕೆ. ಸ್ವಾಮಿ, ನೀವು ಇನ್ನ ಶಾಸಕನೇ ಅಲ್ಲ, ನೀವು ಯಾರು ಅನ್ನೋದು ಈ ಡಿಕ್ಷನರಿಲೇ ಗೊತ್ತಿರಲಿಲ್ಲ. ಇಲ್ಲಿ ನಮ್ಮ ಯಶವಂತಪುರ ಕ್ಷೇತ್ರದಲ್ಲಿ ಯಾರು ಅಂತ ಗೊತ್ತಿಲ್ಲ. 2009ರಲ್ಲಿ ಗೂಟದ ಕಾರ್ ಓಡಾಡಿದ್ದೀನಿ. ನೀವು ಬಂದಿದ್ಕಲ್ಲ, ನೀವು ಬಂದಿರೋದೇನು ಪುಕ್ಸಟ್ಟೆಗೇನು ಬಂದಿಲ್ಲ. ನೀವು ಹೆಂಗೆ ಬಂದಿದ್ದೀರಾ, ಏನಕ್ಕೆ ಬಂದ್ರ, ಹೆಂಗೆ ಬಂದ್ರ, ಅದನ್ನೆಲ್ಲ ಬಿಚ್ಚಿಡ್ಬೇಕಾಗ್ತದೆ ಮುಂದಿನ ದಿನದಲ್ಲಿ. ಇದು ಕೇಳ್ರಿ ನೀವು. ನಾನು 2009ರಲ್ಲಿ ಕ್ಯಾಬಿನೆಟ್ ರ್ಯಾಂಕ್ ಮಿನಿಸ್ಟರ್ ಆಗಿ ಗೂಟದ ಕಾರ್ ತಗೊಂಡಿರೋನು. ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದರು. ನಾನು ಚುನಾವಣೆಯಲ್ಲಿ ನಿಂತು ಸೋತಿದ್ದೆ. ನಾನು 92ರಿಂದ ಕಾರ್ಯಕರ್ತ ಆಗಿ ಬೆಳೆದಿದ್ದೀನಿ. ಒಂದೇ ಪಕ್ಷದಲ್ಲಿದ್ದೀನಿ. ಸೋಮಶೇಖರ್ ಹಂಗೆ ಈ ಕೆರೆ ಆ ಕೆರೆ ಹೋಗೋ ಕೊಕ್ಕರೆ ಆಗಿಲ್ಲ. ಒಂದೇ ಕ್ಷೇತ್ರ, ಒಂದೇ BJPನೇ ನಮ್ಮ ರಕ್ತ, BJPನೇ ನಮ್ಮ ಮತ. BJPಲೇ ಇದ್ದೀವಿ. ನಿಮಗೆ ಅಭಿವೃದ್ಧಿಗೆ ಅಂತ ಓಡಾಯ್ತಾ ಇದ್ದೀರಲ್ಲ, ನಿಮ್ಮ ಯೋಗ್ಯತೆಗೆ ನಾನು ಮಾತಾಡಬಾರ್ದು. ನಿಮ್ಮ ಯೋಗ್ಯತೆಗೆ ಆ ಕ್ಷೇತ್ರದ ಇದು ಏನೋ ಕಾಂಗ್ರೆಸ್ ಪರವಾಗಿ ನಾನು ಹೋಗ್ಬಿಟ್ಟು ನಾನು ಅಭಿವೃದ್ಧಿ ಮಾಡೋಕ್ಕೋಸ್ಕರ ತಂದಿದ್ದೀನಿ ಅಂತ ಅದು ಲಿಸ್ಟ್ ಕೊಡ್ರಿ. ಕೊಡಿ ಸ್ವಾಮಿ. ಯಾವ ಆಸ್ಪತ್ರೆ ತಂದಿದ್ದೀರಲ್ಲ, ನೀವು ಹೇಳಿದಿರಲ್ಲ 100 ಕೋಟಿ ಆಸ್ಪತ್ರೆ ಹೈಟೆಕು, ನಮ್ಮ ಬೊಮ್ಮಾಯಿಯವ್ರು ಕೊಟ್ಟಿರೋದು. ಕಾಂಗ್ರೆಸ್ನವ್ರಲ್ಲ ಯಾರು? ತೆಗೆದು ತೋರಿಸ್ರಿ. ಸುಳ್ಳ್ಯಾಕೆ ಹೇಳ್ತೀರಾ ಸ್ವಾಮಿ? ತೆಗೆದು ತೋರಿಸ್ರಿ. ನಮ್ಮ ಬೊಮ್ಮಾಯಿಯವ್ರು ಕೊಟ್ಟಿರೋದು, ನಮ್ಮ ಸರ್ಕಾರ. ನೀವು 2013ರಿಂದ ನಮ್ಮ BJP ಸರ್ಕಾರದಲ್ಲಿ 2008ರಲ್ಲಿ ಶೋಭಾ ಕರಂದ್ಲಾಜೆ ಅವರು ಸಚಿವರಾಗಿದ್ದರು. ಅವಾಗ ಬಂದಂಥ ಅನುದಾನ 2013ರಲ್ಲೂ ನೀವು ಕೆಲಸ ಮಾಡಿಸಿದ್ರಿ. ಮತ್ತೆ ನೀವು ನಮ್ಮ ಪಕ್ಷಕ್ಕೆ ನೀವು ಬಂದಂಥ ಸಂದರ್ಭದಲ್ಲಿ ನಮ್ಮ ಸರ್ಕಾರದಲ್ಲಿ ಬಂದಂಥ ಅನುದಾನ ಬಿಡುಗಡೆ ಮಾಡಿರಿ. ಈಗ ಹೋಗಿದ್ದೀರಲ್ಲ 1000 ಕೋಟಿ ತಗೊಂಡು ಅಭಿವೃದ್ಧಿ ಮಾಡಿಬಿಡ್ತೀನಿ ಅಂತ, ಅದ್ರದ್ದು ತೋರಿಸಿ.
ಜನಕ್ಕೆ ಗೊತ್ತಾಗಲಿ. ಸೊ ನೀವು ಹೇಳೋದಾಗಾದ್ರೆ ಬಿಜೆಪಿಯ ಅಭಿವೃದ್ಧಿ ಮುಂದುವರೆದ ಭಾಗವೇ ಇದು ವಿನಃ ಕಾಂಗ್ರೆಸ್ನ ಕೊಡುಗೆಗಳಲ್ಲ ಅಂತ. ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಇಲ್ಲಿ ಮಾಡಿಲ್ಲ, ಮಾಡೋದು ಇಲ್ಲ. ಕಾಂಗ್ರೆಸ್ ನಿಮ್ಗೆ ಸೊಪ್ಪು ಹಾಕ್ಲಿಲ್ಲ. ನಿಮ್ಗೆ ಶಾಸಕನ್ ಮಾಡೋಕ್ಕೂ BJP ಜನನೇ ಬೇಕಾಯಿತು, ನೀವು ಮಿನಿಸ್ಟ್ರು ಮಾಡೋಕ್ಕೂ BJP ಅವರೇ ಬೇಕಾಯಿತು. ನೀವೊಬ್ಬ ಟಿಶ್ಯೂ ಪೇಪರ್ ಥರ ಇದ್ರ ಕಾಂಗ್ರೆಸ್ಸಲ್ಲಿ. ಈಚೆಗೆ ಬೆಳಕು ಬಂದ್ರೆ ಬೆಳಕು ಮಾಡ್ದೋ, ತಿರ್ಗಾ ನಮ್ಮನ್ನ ವಿಷ ಹಾಕ್ಬಿಟ್ಟು BJP ಅವರು ದ್ರೋಹಿಗಳು ಅಂತ ಹೋದಂತ ನೀವು ಏನಂತಾರೆ, ನೀವು ಹಳ್ಳಿ ಭಾಷೆಯಲ್ಲಿ ನಮಗೆ ಗೊತ್ತಿಲ್ಲ, ನಂಬಿಕೆ ದ್ರೋಹಿಗಳು ಅಂತಾರಲ್ಲ, ಆ ನಂಬಿಕೆ ದ್ರೋಹಿಗಳು ನೀವು. ನೀವು ಇಷ್ಟೆಲ್ಲ ಮಾತನಾಡ್ತಾ ಇದ್ದೀರಿ. ಅವರು ಬಿಜೆಪಿಯಲ್ಲೇ ನಾನಿದ್ದೇನೆ, ಅಭಿವೃದ್ಧಿಗೋಸ್ಕರವಾಗಿ ಕಾಂಗ್ರೆಸ್ಗೆ ಬಂದಿದ್ದೇನೆ, 600-700 ಕೋಟಿ ಗಟ್ಟಲೆ ಅಭಿವೃದ್ಧಿ ಕೊಟ್ಟಿದ್ದಾರೆ, ಬಿಜೆಪಿಯಲ್ಲಿ ಇದ್ರೆ ಕೊಡ್ತಾ ಇದ್ರ ಇಲ್ಲ, ಇದನ್ನ ಯಾಕೆ ಒಪ್ಕೋಬಾರ್ದು? ಎಸ್.ಟಿ. ಸೋಮಶೇಖರ್ ಅಂದ್ರೇನು? ಎಸ್ ಅಂದ್ರೇನು? ಶೆಟ್ಟಿಹಳ್ಳಿ. ಟಿ ಅಂದ್ರೇನು? ತಿಮ್ಮೇಗೌಡ. ತಿಮ್ಮೇಗೌಡಂಗೆ ಉಟ್ಬಿಟ್ಟು ಇನ್ನೊಬ್ಬಂಗೆ ಹೆಸರು ಹೇಳೋಕ್ಕಾಯ್ತದ? ತಿಮ್ಮೇಗೌಡನ ಹೆಸರು ಹೇಳಬೇಕು. ಹಂಗೆ ಗೆದ್ದಿರೋದು BJP ಹೆಸರು ಹೇಳ್ರಿ. ಇನ್ನೊಬ್ಬ ಯಾರೋ ತಿಮ್ಮೇಗೌಡನ ಬಿಟ್ಬಿಟ್ಟು ಇನ್ನೊಬ್ಬನ ಹೆಸರು ಹೇಳಂಗಿದ್ರೆ ನೀವು ಹಂಗುಟ್ಟಿದ್ರೆ ಹಂಗೆ ಹೋಗಿ ಹೇಳ್ರಿ. ಬಹುಶಃ ಎಲ್ಲೋ ಭಾಷೆಗಳು ಚಿತ್ರ ವಿಚಿತ್ರವಾಗಿ ಹೋಗ್ತಾ ಇದೆ ಅಂತ ಸಾರ್ವಜನಿಕ ಎಲ್ಲ ಇರುಸು ಮುರುಸು ಆಗಲ್ಲ. ಅದೇ ನಾನು ಅದನ್ನೇ ಕೇಳೋದು. ಸ್ವಾಮಿ, ನಾನು ಕೆಂಗೇರಿ ನೀರು ಕುಡ್ದು ಬೆಳೆದಿರೋನು, ಇಲ್ಲಿ ಅನ್ನ ತಿಂದು ಬೆಳೆದಿರೋನು. ನೀವು ಎಲ್ಲಿಂದನೂ ಬಂದ್ಬಿಟ್ಟು ನಮ್ಮವ್ರಿಗೆ ಟಾಂಗ್ ಕೊಡೋದು, ಬ್ಲ್ಯಾಕ್ ಮೇಲ್ ಮಾಡೋದು, ಎದುರಿಸೋದು, ಇವೆಲ್ಲ ನಮ್ಮ ಕೆಂಗೇರಿಯಲ್ಲಿ ನಡೆಯಲ್ಲ. ನಮ್ಮ ಕೆಂಗೇರಿ ಜನ ಒಂದ್ಸಲಿ ರಿವರ್ಸ್ ಆದರೂ ಅದ್ರ ಕಥೆನೇ ಬೇರೆ ಆಗ್ತದೆ. ಮೊನ್ನೆ ಸಣ್ಣದಾಗೆ ಶಿವಕುಮಾರ್ಗೆ ಯಾವುದೋ ಒಂದು ಕೇಸ್ ಹಾಕ್ಸ್ಬಿಟ್ಟು ಎದುರಿಸಿದ್ರು, ಕಾಲು ಹಿಡ್ಕೊಂಡ್ಲಿ ಅಂತ. ಯಾವುದೇ ಕಾರಣಕ್ಕೂ ಇಲ್ಲ. ಅದು BJPಯಲ್ಲಿ ಇದ್ಕೊಂಡು ನಮ್ಮ BJP ಶಿವಕುಮಾರ್ಗೆ ಅಲ್ಲ, ನೀವು ಕೇಸ್ ಹಾಕ್ಸಿದ್ರು ಅಂತ ಒಂದು ಸಣ್ಣ ಉದಾಹರಣೆ ಕೊಡ್ತಾ ಇದ್ದೀರಿ. ಬಹುತೇಕ ಇವತ್ತಿನವರೆಗಿನ ಚುನಾವಣೆಯಲ್ಲಿ ಸೋಮಶೇಖರ್ ಎಲ್ಲ ಕಡೆ ಹೇಳುವಂಥದ್ದು, ನಾನು ಯಾರ ವಿರುದ್ಧವಾಗಿ ಒಂದು ಸಣ್ಣ ಕೇಸನ್ನು ಹಾಕಿಸಿಲ್ಲ, ಹಾಕಿಸಿದ್ದು ಗ್ಯಾರಂಟಿ ಯಾರಾದ್ರೂ ಹೇಳಿದ್ರೆ ಅದಕ್ಕೆ ನಾನು ಏನು ಬೇಕಾದ್ರೂ ಮಾಡ್ತೀನಿ, ಪ್ರತಿ ಭಾಷೆಗಳು ಹೇಳ್ಕೊಂಬಂದು. ಅಯ್ಯೋ, ನೀವು ಸುಳ್ಳು ಹೇಳ್ತಾ ಇದ್ದೀರಾ. ನಿಜ ಹೇಳೋದು ಕಲೀರಿ, ಸುಳ್ಳು ಹೇಳೋದು ಬೇಡ. ಅದು ಟೈಮ್ ಬರ್ತದೆ. ಯಾರ್ಯಾರ ಮೇಲೆ ಕೇಸ್ ಹಾಕ್ಸಿದ್ದೀರಾ, ಯಾರ್ಯಾರು ತೊಂದರೆ ಕೊಟ್ಟಿದ್ದೀರಾ, ಅದೇ ಒಂದು ಸಮಯ ಬರ್ತದೆ, ಅವಾಗ ಹೇಳೋಣ. ನಿಮ್ಗೆ ಯಾರ್ಯಾರು ಸಹಾಯ ಮಾಡಿದ್ರು, ಯಾರ್ಯಾರು ನಿಮಗೆ ಪಾಪ ಹೊತ್ಕೊಂಡು ಹೋರಾಟ ಮಾಡಿದ್ರು, ಯಾರ್ಯಾರಿಗೆ ನೀವು ಇಲ್ಲಿಂದ ಊಟ ಹೊಡೆದಿದ್ದೀರಾ, ಅದನ್ನೆಲ್ಲ ಮುಂದಿನ ದಿನದಲ್ಲಿ ಚರ್ಚೆ ಮಾಡೋಣ ಸರ್. ನಿಮ್ಮ ಬಗ್ಗೆ ಮಾತಾಡ್ತಾ ಇನ್ನೊಂದು ಮಾತು ಹೇಳಿರೋವಂಥದ್ದು, ನಿಮಗೆ ತಾಕತ್ತಿದ್ದಿದ್ರೆ ವಾರ್ಡ್ ಅಧ್ಯಕ್ಷರು ಅಥವಾ ಮಂಡಲ ಅಧ್ಯಕ್ಷರು ನೇಮಕ ಮಾಡಬೇಕಾಯ್ತು, ಮಾಡ್ಲಿಕ್ಕೆ ಆಗಲಿಲ್ಲ ನಿಮ್ಮ ಕೈ. ನಿಮ್ಮ ಕಡೆಯವ್ರಿಗೆ ಒಬ್ಬರು ನೇಮಕ ಮಾಡೋ ಯೋಗ್ಯತೆ ನಿಮಗಿಲ್ಲ. ಇವರು ಕಾಂಗ್ರೆಸ್ಸಲ್ಲಿ ಇಲ್ಲದೆ ಇದ್ರು ಕೂಡ ಇವರು ಹೇಳಿದ ಮಾತು ವೇದವಾಕ್ಯ ಕಾಂಗ್ರೆಸ್ಗೆ. ನಿಮ್ಮ ಕೈ ತಾಕತ್ತಿಲ್ವಾಗ ಯಾಕೆ ಮಾಡ್ಸೋಕ್ಕಾಗಲಿಲ್ಲ ನಿಮ್ಮ ಕೈಲಿ? ಸರ್, ನಾನು ರಾಜ್ಯಾಧ್ಯಕ್ಷ ಅಲ್ಲ, ನಾನು ಜಿಲ್ಲಾ ಅಧ್ಯಕ್ಷ ಅಲ್ಲ. ಪಕ್ಷದ ಕೆಲಸ ಅವ್ರು ಮಾಡ್ತಾರೆ, ನಾವೆಲ್ಲ ಮಾಡೋದು. ನಾವು ಪಕ್ಷದ ಸಿದ್ಧಾಂತದಲ್ಲಿ ಬೆಳೆಯುವಂಥವ್ರು. ನಮಗೆ ಒಂದು ಜವಾಬ್ದಾರಿ ಕೊಟ್ಟವ್ರೆ, ರೈತ ಮೋರ್ಚಾ ಕೊಟ್ಟವ್ರೆ. ರೈತ ಮೋರ್ಚಾದು ನಾವು ಬೆಳೆಸೋವಂಥದ್ದು, ನಾವು ಮಾಡೋವಂಥದ್ದು, ನಮಗೆ ಯಾವ ರೀತಿ ಅದನ್ನ ಸಂಘಟನೆ ಮಾಡಬೇಕು ಅಂತ ನಮಗೆ ಇದೆ. ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರು ಇದ್ದಾರೆ, ಜಿಲ್ಲಾಧ್ಯಕ್ಷರು ಹರೀಶ್ ಇದ್ದಾರೆ. ಅವ್ರಿಗೆ ಗೊತ್ತಿದೆ ಯಾರು ಮಾಡಬೇಕು, ಹೆಂಗೆ ಮಾಡಬೇಕು, ನಾವು ಹೆಂಗೆ ಪಾರ್ಟಿನ ಬೆಳೆಸ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿದೆ, ಮಾಡ್ತಾ ಇದ್ದಾರೆ. ಅದಕ್ಕೆ ನೀವ್ಯಾರು? ನೀವೇನು ಬ್ರಹ್ಮನ? ನಮ್ಮ ಪಕ್ಷದ ಬ್ರಹ್ಮನ? ಯಾರು? ಬಿಜೆಪಿಲೇ ಇದ್ದಾರೆ ಎಲ್ಲವ್ರೆ ಸರ್. BJPಲಿ ಪ್ರಕಾರ ಅಡ್ಡ ಮತ ಹಾಕುದ್ರಲ್ಲ, ಏನ್ಕೋ ಆಸೆ ಪಟ್ಟಿ, ಯಾವ್ದಾವ್ದಕ್ಕೆ ಆಸೆ ಪಟ್ರೋ ಗೊತ್ತಿಲ್ಲ, ಅಡ್ಡ ಮತ ಹಾಕುದ್ರಲ್ಲ. ನಮ್ಮ BJP ಅವ್ರು ವಿಷ ಹಾಕುದ್ರಲ್ಲ, ಹಾಕಿ ಜಾಮೂನ್ ಕೊಟ್ಬಿಟ್ಟು ವಿಷ ಹಾಕ್ಬಿಟ್ರು ನನಗೆ ಅಂತ ಹೇಳಿದಿರಲ್ಲ, ನಾಚಿಕೆ ಆಗಲ್ವಾ ನಿಮಗೆ? ಇದೇ BJP ಅವರೇ ಮೈಸೂರು ಇನ್ಚಾರ್ಜ್ ಮಿನಿಸ್ಟ್ರು ಮಾಡಿದ್ದು. ಅದ್ರೊಳಗೆ ನಂದು ಒಂದು ಸೇವೆ ಐತೆ, ಅವ್ರನ್ನ ಇನ್ಚಾರ್ಜ್ ಕೊಡ್ಸಿದ್ದೆ ನಾವು. ಬಹಿರಂಗವಾಗಿ ಬರಲಿ, ಅದು ಒಂದರಿಂದ ಇಡೀ ಸಮಾಜದ ವ್ಯಕ್ತಿನ ನಾನು ವಿರೋಧ ಮಾಡ್ಕೊಂಡೆ. ಬಹಿರಂಗವಾಗಿ ಚರ್ಚೆ ಬರಲಿ, ಅದ್ರ ಬಗ್ಗೆ ಮಾತಾಡ್ತೀನಿ. ಮೈಸೂರು ಉಸ್ತುವಾರಿಯ ವಿಚಾರ ಬಹಿರಂಗ ಚರ್ಚೆಗೆ ಬಂದಾಗ ಯಾರು ಕೊಡ್ಸಿದ್ರು, ಎಲ್ಲಿ ಕೊಡ್ಸಿದ್ರು, ಯಾಕೆ ಕೊಡ್ಸಿದ್ರು, ಯಾಕೆ ವಿರೋಧ ಆಯ್ತು ಅನ್ನುವಂಥದ್ದನ್ನ ಅವತ್ತು ನಿಮ್ಮ ಅಭಿಪ್ರಾಯ ವ್ಯಕ್ತಪಡಿಸ್ತೀರಿ. ಅವರು ಕೊಡಿಸಿದ್ಕೆ ನನ್ನ ಒಂದು ಚುನಾವಣೆ ಭವಿಷ್ಯನೇ ಹೋಯ್ತು. ಅದನ್ನೆಲ್ಲ ನಮ್ಗೆ ಬಿಚ್ಚಿಡ್ಬೇಕಾಗ್ತದೆ ಮುಂದಿನ ದಿನದಲ್ಲೇ, ಆಮೇಲೆ ನೋಡೋಣ. ಸೊ ಹಂಗಾರೆ ಅದಕ್ಕೆ ಕಾಫಿ ಕುಡಿಯೋಣ. ನಿಮ್ಮ ಹೇಳಿಕೆ ಅವ್ರ ಹೇಳಿಕೆನ ಕಾದ್ ನೋಡೋಣ. ಮುಂದಿನ ದಿವಸಗಳಲ್ಲಿ ನೋಡೋಣ, ಜುಗಳ ಬಂದಿ ಎಲ್ಲಿಗೆ ಹೋಗಿ ನಿಂತ್ಕೊಳುತ್ತೆ ಅಂತ ಹೇಳಿ. ಅಂತ ನೈಸ್ ವಿಚಾರಕ್ಕೆ ಬರೋದಾದ್ರೆ, ಇಷ್ಟು ದಿವಸ ರುದ್ರೇಶ್ ಏನನ್ನೋ ಮಾತಾಡಿರಲಿಲ್ಲ ರೈತರ ಪರವಾಗಿ, ಈಗ ಮಾತಾಡ್ತಾ ಇದ್ದೀರಿ. ನೀವಂತೀರಿ ಇಷ್ಟು ದಿವಸ ಸೋಮಶೇಖರ್ ಏನೂ ಮಾತಾಡಿರಲಿಲ್ಲ, ಈಗ ಸೆಷನಲ್ಲಿ ಮಾತಾಡ್ತಾ ಇದ್ದಾರೆ ಅಂತೇಳಿ. ಇವೆರಡಕ್ಕೆ ಏನು ಉತ್ತರ ಕೊಡ್ತೀರಿ ಸರ್? ಈ ಯೋಜನೆ ಸನ್ಮಾನ್ಯ ದೇವೇಗೌಡರು ತಂದಂಥ ಯೋಜನೆ. 97ರಲ್ಲಿ ನೋಟಿಫಿಕೇಷನ್ ಆದಂಥ ಒಂದು ಸಂದರ್ಭ. 2002ರಲ್ಲಿ ಸನ್ಮಾನ್ಯ SM ಕೃಷ್ಣ ಅವರು ಮುಖ್ಯಮಂತ್ರಿಗಳಾಗಿದ್ದರು. ಆ ಸಂದರ್ಭದಲ್ಲಿ ಈ ಯೋಜನೆ ಇಲ್ಲಿ ಬರಬೇಕು, ಒಳ್ಳೆಯದಾಗ್ತದೆ ಈ ಬೆಂಗಳೂರು ಸೌತ್ಗೆ ಅಂತ ಹೇಳಿ
ಯೋಜನೆ ತಂದರು. ಆ ಯೋಜನೆಗೆ ನಾವು ಭೂಮಿ ಕಳ್ಕೊಂಡಿದ್ದೀವಲ್ಲ ರೈತರು, ನಾವೇ ಅಲ್ಲ, ಯಾರೂ ವಿರೋಧ ಮಾಡಲಿಲ್ಲ. ಯೋಜನೆಗೆ ವಿರೋಧ ಆಗಲಿಲ್ಲ. ಆ ಯೋಜನೆ ಬಂದಿರೋದ್ರಿಂದ ಈ ಭಾಗದಲ್ಲಿ ಒಂದು ಸ್ವಲ್ಪ ಡೆವಲಪ್ಮೆಂಟು ಫಾಸ್ಟಾಗಾಯಿತು. ಅದಕ್ಕೆ ನಾವು ನೇರವಾಗಿ ಇಷ್ಟಪಡ್ತೀವಿ ಹೇಳೋದಕ್ಕೆ. ಎರಡನೇದೇನು ಅಂದರೆ 2002ರಲ್ಲಿ ನಮ್ಮ ಬನಶಂಕರಿ 6ನೇ ಹಂತಕ್ಕೆ ಭೂಸ್ವಾಧೀನ ಆಯಿತು. ಅಂಥ ಸಂದರ್ಭದಲ್ಲಿ ನಾವೆಲ್ಲ ಸ್ಥಳೀಯರು ಎಲ್ಲ ಸೇರಿಕೊಂಡು ಏನು ರೈಟ್ ತೊಗೊಬೇಕು ಅನ್ನೋದು ತೊಗೊಂಡು ಜಯರಾಮ್ ಇದ್ದರು ಅವಾಗ ಕಮಿಷನರ್, ಅವ್ರ ಜೊತೆ ಸೇರಿಕೊಂಡು ನಮ್ಗೆ ರೈತರಿಗೆ ಎಷ್ಟು ಅನುಕೂಲ ಆಗಬೇಕೋ BDA ಇತಿಹಾಸದಲ್ಲೇ ಫಸ್ಟು 1 ಎಕರೆಗೆ 1 ಸೈಟ್ ಕೊಡೋಂಥ ನಿರ್ಣಯ ಆಗಿದ್ದು. ಆ ನಿರ್ಣಯನ ತಗೊಂಡು ನಾವು DC ಅಂದರೆ PMIC ಯೋಜನೆಗೆ DC ನೇತೃತ್ವ ಅಶ್ವಥ್ ಅವರಿದ್ರು ನೇತೃತ್ವದಲ್ಲಿ ಅವತ್ತು ನಾನು ಸಾಕ್ಷಿ ಸಮೇತ ಕೊಡ್ತೀನಿ. ರುದ್ರೇಶ್ ಭಾಗವಹಿಸಿಲ್ಲ ಅನ್ನೋದಕ್ಕೆ ಭಾಗವಹಿಸಿರೋದಕ್ಕೂ ನಾನು ಸಾಕ್ಷಿ ಕೊಡ್ತೀವಿ. ಅದರೊಳಗೆ ಏನು ಮಾತಾಡಿದ್ದೀನಿ ಅನ್ನೋದನ್ನು ರೆಕಾರ್ಡ್ಗಳಿರುತ್ತೆ ಸರ್. ಈ ಒಂದು ಯಾವುದೇ ಒಂದು ಮಿನಿಟ್ ಟು ಮಿನಿಟು ರೆಕಾರ್ಡ್ಗಳಾಗಿರ್ತದೆ, ಕೊಡ್ತೀನಿ ನಾನು. ಅದು ಬೇರೆ ಪ್ರಶ್ನೆ. ಆ ಸಂದರ್ಭದಲ್ಲಿ ಇವರು ST ಸೋಮಶೇಖರ್ ಎಲ್ಲಿದ್ರು ಸ್ವಾಮಿ? ಅವತ್ತು ಹೋರಾಟ ಮಾಡಿದವರು ಇದೇ ರೈತರುಗಳು, ಇದೇ ನಾವು ಪ್ರಮುಖರು, ನಾವೇ ಹೋರಾಟ ಮಾಡಿದ್ದು. ಯಾವ ST ಸೋಮಶೇಖರು ಇರಲಿಲ್ಲ, ನಮ್ಮ ಶ್ರೀನಿವಾಸ್ ಅವರು ಇರಲಿಲ್ಲ, ನಮ್ಮ ಶೋಭಾ ಕರಂದ್ಲಾಜೆ ಅವರು ಇರಲಿಲ್ಲ, ಸದಾನಂದ ಗೌಡರು ಇರಲಿಲ್ಲ, ಚಂದ್ರೇಗೌಡರು ಇರಲಿಲ್ಲ. ನಾವಿದ್ದಿದ್ದು, ನಾವೇ ಇದು ಮಾಡಿದ್ದು. ಇದಕ್ಕೆಲ್ಲ ಸಾಥ್ ಕೊಟ್ಟವರು ರಾಮಚಂದ್ರೇಗೌಡರು. ಅವರು MLC ಆಗಿದ್ದರು. ಈ ಭಾಗದಲ್ಲಿ ನಮ್ಗೆ ಒಡನಾಟ ಇತ್ತು. ರಾಮಚಂದ್ರಗೌಡರು ಇಲ್ಲ ಅಂದಿದ್ರೆ ನಮಗೆ ಈ ಯೋಜನೆಯಲ್ಲಿ ತುಂಬ ಕಮ್ಮಿ ಆಗಿರೋದು ರೈಟು. ವಿರೋಧ ಪಕ್ಷದ ನಾಯಕರು ಯಡಿಯೂರಪ್ಪನವ್ರು ಇದ್ದರು. ಈ ನಮ್ಮ ಸೋಂಪುರ ರೈತರುಗಳ್ನ ರಾಮಚಂದ್ರಗೌಡರು ಮುಖಾಂತರ ಯಡಿಯೂರಪ್ಪನವ್ರನ್ನ ಭೇಟಿ ಮಾಡಿ ಈ ಒಂದು ಯೋಜನೆಯಲ್ಲಿ ಬರ್ತಕ್ಕಂಥ ರೈತರುಗಳಿಗೆ ಕಮ್ಮಿ ಆಗಬಾರ್ದು, 2 ಲಕ್ಷ ಇದ್ದಿದ್ದು ಫಿಕ್ಸ್ ಮಾಡಬೇಕು ಅಂತ ಇದ್ದಿದ್ದು 5 ಲಕ್ಷ ಆಯಿತು, 5 ಲಕ್ಷ ಫಿಕ್ಸ್ ಆಗಬೇಕು ಅಂತ ಇದ್ದಿದ್ದು 6.25 ಲಕ್ಷ ಆಯಿತು, 6.25 ಲಕ್ಷ ಇದ್ದಿದ್ದು 7 ಲಕ್ಷ ಆಯಿತು. ಈ ಥರ ಹಿಂಗೆ ಹಂತವಾಗಿ ಸರ್ವೆ ನಂಬರ್ ವೈಸ್ ಆಯಿತು. ಅದು ಅವ್ರಿಗೆ ಗೊತ್ತಿದೆ ಕೇಳಿ. ನಿನ್ನೆ ವಿಧಾನಸಭೆಯಲ್ಲಿ ಮಾತಾಡೋರು 6 ಲಕ್ಷ ಅಂತ. 6 ಲಕ್ಷ ಇಡೀ ಪ್ರಾಜೆಕ್ಟಲ್ಲಿ ಎಲ್ಲೂ ಆಗಿಲ್ಲ ಸ್ವಾಮಿ. 5 ಲಕ್ಷ ಆಗಿರೋದು, 6.25 ಲಕ್ಷ ಆಗಿರೋದು, 7 ಲಕ್ಷ ಆಗಿರೋದು, 10 ಲಕ್ಷ ಆಗಿರೋದು, 20 ಲಕ್ಷ ಆಗಿರೋದು, ಎಲ್ಲೂ 6 ಲಕ್ಷ ಮಾಡಿಲ್ಲ. ಸುಳ್ಳ ಕೇಳ್ತಾರೆ. ಆ ಯೋಜನೆಗೆ ಗೊತ್ತಿಲ್ಲ ಅವ್ರಿಗೆ.